ಹಲೋ, ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ ಎಲ್ರಿಗೂ ನಮಸ್ಕಾರ. ಇವತ್ತು ಸಂಕಷ್ಟ ಚತುರ್ಥಿನ ನಮ್ಮನೆ ಪೂಜೆ ಹೇಗೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ತೋರಿಸ್ತಾ ಇದ್ದೀನಿ, ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಮಂಗಳವಾರ ಬಂದಿರೋದ್ರಿಂದ ಜೂನ್ 25 ಮಂಗಳವಾರ ಸಂಕಷ್ಟ ಚತುರ್ಥಿ ಬಂದಿರೋದ್ರಿಂದ ತುಂಬ ಒಳ್ಳೆಯದು. ಒಂದು ವರ್ಷದಿಂದ ನೀವು ಸಂಕಷ್ಟಿ ಮಾಡದೇ ಇರೋರು ಕೂಡ ಇವತ್ತು ಸಂಕಷ್ಟಿಯನ್ನು ಮಾಡ್ತಾರೆ ಮಂಗಳವಾರದ ದಿವಸ. ಏಕೆಂದರೆ ವರ್ಷದ ಫಲ ನಮಗೆ ಒಂದೇ ಸಂಕಷ್ಟಿಲಿ ನಮಗೆ ಸಿಗುತ್ತೆ. ಇದನ್ನು ನಾವು ಕೃಷ್ಣ ಪಿಂಗಳ ಅಂತ ಕೂಡ ಕರೀತಾರೆ. ಅಂಗಾರಕ ಸಂಕಷ್ಟಿ ಅಂತಲೂ ಕರೀತಾರೆ, ಕೃಷ್ಣ ಪಿಂಗಳ ಅಂತಲೂ ಹೇಳ್ತಾರೆ. ಸಾಮಾನ್ಯವಾಗಿ ಇದು ಕೃಷ್ಣ ಪಕ್ಷದಲ್ಲಿ ಬರುವಂಥದ್ದು. ನಾವು ಸಂಕಷ್ಟಿ ಸಾಮಾನ್ಯವಾಗಿ ಗಣೇಶನ ಪೂಜೆ ಅಂತ ಅಂದರೆ ಎಲ್ಲ ಕಾರ್ಯದಲ್ಲೂ ಮೊದಲು ಗಣೇಶನ ಪೂಜೆ ಮಾಡ್ತೀವಿ. ಯಾವುದೇ ಅಂದರೆ ಯಾವುದೇ ವಿಘ್ನಗಳು ಬರದೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಫಸ್ಟು ಗಣೇಶನ ಪೂಜೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಅಗ್ರ ಪೂಜೆ ಗಣೇಶನಿಗೆ ಸಲ್ಲಬೇಕು. ಹಾಗಾಗಿ ನಮಗೆ ಸಂಕಷ್ಟಿ ಅನ್ನೋದು ನಿಜವಾಗ್ಲೂ ಒಂದು ವಿಶೇಷವಾದಂಥ ವ್ರತ. ಅದು ಎಲ್ಲ ಥರದ ನಮ್ಮ ಕಷ್ಟಗಳು ಕಾರ್ಪಣ್ಯಗಳನ್ನೆಲ್ಲ ಕಳೆಯುವಂಥದ್ದು, ವಿಘ್ನಗಳು ಬರದೇ ಇರುವಂಥದ್ದು. ನಮ್ಮದು ಯಾವುದೇ ವ್ಯವಹಾರ ಆಗಲಿ, ಒಂದು ಒಳ್ಳೆಯ ಕಾರ್ಯ ಮಾಡಬೇಕಾಗಿರಲಿ, ಪ್ರತಿಯೊಂದಕ್ಕೂ ನಮಗೆ ಗಣೇಶನ ಪೂಜೆ ಶ್ರೇಷ್ಠವಾದ್ದು. ಅದರಲ್ಲೂ ಸಂಕಷ್ಟ ಚತುರ್ಥಿ ಆಚರಿಸೋರಂತೂ ತುಂಬ ಒಳ್ಳೆಯದಾಗತ್ತೆ ಅಂತೇಳಿ ಮಾಡ್ತಾರೆ. ನಾವು ಕೂಡ ಫಸ್ಟೆಲ್ಲ ಮಾಡ್ತಾಯಿದ್ದೆ. ಈಗ ನನಗೆ ಉಪವಾಸ ಮಾಡೋಕ್ಕಾಗಲ್ಲ ಅಂಥೇಳಿ ವರ್ಷಕ್ಕೆ ಒಂದು ಸಲ ಬರುವಂಥ ಮಂಗಳವಾರದ ದಿವಸ ನಾನು ವ್ರತ ಮಾಡ್ತಿದ್ದೀನಿ. ಅವತ್ತೊಂದು ದಿವಸ ವ್ರತ ಮಾಡಿ ನಾನು ವರ್ಷದ ಇನ್ನೊಂದೇನೆಂದರೆ, ನಮಗೆ ಮಂಗಳವಾರ ವ್ರತ ಬಂದಾಗ ಈಗ ಹೊಸ್ದಾಗಿ ಯಾರಾದ್ರೂ ಸಂಕಷ್ಟ ಚತುರ್ಥಿ ವ್ರತ ಶುರು ಮಾಡಬೇಕು ಅನ್ನೋರು, ಉಪವಾಸ ವ್ರತ ಮಾಡಬೇಕು ಅನ್ನೋರು ಕೂಡ ಈ ಮಂಗಳವಾರದ ದಿವಸದಿಂದ ಶುರು ಮಾಡಿದ್ರೆ ತುಂಬ ಒಳ್ಳೆಯದು. ವರ್ಷಕ್ಕೊಂದ್ಸಲಿ ಬರೋ ಅಂಥದ್ದು ಆಗಿರೋದ್ರಿಂದ ಆವತ್ತು ನಾವು ಆ ವ್ರತನ ಹಿಡಿದ್ರೆ ಪ್ರತಿ ತಿಂಗಳು ಮಾಡ್ಕೊಂಡು ಹೋಗ್ತಾಯಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಜೊತೆಗೆ ಗಣೇಶನಿಗೆ ನೈವೇದ್ಯ ಪೂಜೆ ಅದು ಸಿಂಪಲ್ಲಾಗೆ ಮಾಡುವಂಥದ್ದು, ಯಾವುದೇ ಆಡಂಬರ ಬೇಕಿಲ್ಲ. ಗಣೇಶನಿಗೆ ಇಷ್ಟವಾದಂಥ ಒಂದು ಕಡಲೆಕಾಯಿ ಹಾರ ಅಥವಾ ಮೋದಕಗಳು, ಕಡಲೆಕಾಳು ಉಸ್ಲಿ ಈ ಥರ ನೈವೇದ್ಯಕ್ಕೆ ಇಡ್ತೀವಿ. ನಾನಿವತ್ತು ಮನೆಯಲ್ಲಿ 21 ಕಡಲೆಕಾಳನ್ನು ನೆನೆಸಿಟ್ಟು ಹಾರ ಮಾಡಾಕಿದ್ದೀನಿ. ಇನ್ನೊಂದೇನಪ್ಪ ಅಂದರೆ, ನಾನು ಮೋದಕ ಮಾಡೋಕ್ಕೆ ಹೋಗಿಲ್ಲ. ಮೋದಕ ನಾನು ದೇವಸ್ಥಾನದಲ್ಲಿ ಮೋದಕ ಹಾರನೇ ಪೂಜೆಗೆ ಕೊಟ್ಟಿದ್ದೆ ಗಣೇಶನ ದೇವಸ್ಥಾನದಲ್ಲಿ. ಅದಕ್ಕೆ ನಾನು ಮನೇಲಿ ಏನು ಮಾಡಿದೆ, 21 ಕಾಳನ್ನು ನೆನೆಸಿಟ್ಟು ಅದನ್ನ ಪೋಣಿಸಿ ಹಾಕಿದ್ದೀನಿ. ಇದಕ್ಕೆ ನೀವು ಎಕ್ಕದ ಹೂವು ತುಂಬ ಶ್ರೇಷ್ಠ. ನೀವು ಸಣ್ಣದಾಗಿ ಎಕ್ಕದ ಹೂವದ ಹಾರ ಕೂಡ ಹೂವು ತಂದು ಹಾಕ್ಬೋದು. ಮತ್ತು ಗರಿಕೆ ತುಂಬ ಜಾಸ್ತಿ ಏನು ಬೇಕಿಲ್ಲ. ಆಮೇಲೆ ಗಣೇಶನಿಗೆಲ್ಲ ತುಳಸಿ ಎಲ್ಲ ಉಪಯೋಗಿಸ್ಬಾರ್ದು. ನಾವು ಒಳ್ಳೆ ಮಲ್ಲಿಗೆ ಹೂವು ಗಮ್ಮಂತ ಇರೋವಂಥ ಒಂದು ಹೂವು, ಒಂದು ಗರಿಕೆ ಒಂದು ಇಷ್ಟು ಹಾಕಿದ್ರೆ ಸಾಕು, ಜಾಸ್ತಿ ಏನೂ ಕೇಳೋದಿಲ್ಲ. ಅದರಲ್ಲಿ ನೈವೇದ್ಯಕ್ಕೆ ಕಡಲೆಕಾಳು ಉಸ್ಲಿ ಅಥವಾ ಕೋಸಂಬರಿ ಅಥವಾ ಮೋದಕ ಇಷ್ಟನ್ನು ಮಾಡಿದ್ರೆ ಸಾಕು. ಬೇರೆ ಸಂಜೆ ಪೂಜೆ, ಇದು ಸಾಯಂಕಾಲದಲ್ಲಿ ಮಾಡೋದು ಗೋಧೂಳಿ ಲಗ್ನದಲ್ಲಿ ಮಾಡುವಂಥ ಪೂಜೆ ಸಂಜೆ ಹೊತ್ತು. ಈಗ ನಾನು ಸಂಜೆ 6 ಗಂಟೆ, ಬೆಳಗ್ಗೆಯಿಂದ ಉಪವಾಸ ಇದ್ದೀವಿ ಮನೆಯಲ್ಲಿ. ನಾನು ನನ್ನ ಮಗಳು ಇಬ್ಬರೂ ಉಪವಾಸ ಇದ್ವಿ. ಈಗ ಸಂಜೆ 6 ಗಂಟೆಯಲ್ಲಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಮುಂಚೆ ಮನೆ ಪೂಜೆ ಮಾಡಬೇಕು. ಮನೆಯಲ್ಲಿ ಎಲ್ಲ ಪೂಜೆ ಮಾಡಿಕೊಂಡು ರೆಡಿ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ನಮಗೆ ಇಲ್ಲಿ ಸಂಕಷ್ಟ ಚತುರ್ಥಿ ಮಾಡೋದ್ರಿಂದ ನಾವು ಏನು ಅಂದ್ಕೊಂಡಿರ್ತೀವೋ ನಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ. ಮನೇಲಿ ಹಣಕಾಸಿನ ಪ್ರಾಬ್ಲಮ್ ಇದ್ದರೆ ಅಥವಾ ಯಾವುದಾದ್ರೂ ನಮ್ಮಲ್ಲಿ ವ್ಯವಹಾರದಲ್ಲಿ ಸಂಕಷ್ಟಗಳಿದ್ದಾಗ ನಾವು ಇದನ್ನು ಸಂಕಲ್ಪ ಮಾಡಿಕೊಂಡು ಪೂಜೆ ಶುರು ಮಾಡಬೇಕು. ತುಂಬ ಕಷ್ಟಗಳಿದ್ದಾಗ ನಾವು ಒಂದು ವ್ರತ ಥರ ಒಂದು 9 ಸಂಕಷ್ಟಿ ನಾನು ಮಾಡ್ತೀನಪ್ಪ, ನನಗಿಂತ ಒಂದು ಕಾರ್ಯ ಮಾಡಿಕೊಡು ಅಂತ ಕೇಳಿದ್ರೂ ಕೂಡ ನಮಗೆ ಆಗುತ್ತೆ. ಹಾಗೂ ಕೂಡ ಮಾಡ್ಬೋದು. ಅಥವಾ ನಾವು ಎಷ್ಟು ಶಕ್ತಿ ಅನುಸಾರ ಎಲ್ಲಿ ತನಕ ನಮಗೆ ಮಾಡೋದಕ್ಕಾಗುತ್ತೋ ಅಲ್ಲಿ ತನಕ ಕೂಡ ನಾವು ಸಂಕಷ್ಟಿನ ಆಚರಿಸ್ಕೊಂಡು ಹೋಗ್ಬೋದು. ಏನೇ ಮಾಡಿದ್ರು ನಾವು ಒಂದು ಸಂಕಲ್ಪ ಅನ್ನೋದು ಮಾಡ್ಕೋಬೇಕು ಮನಸ್ಸಲ್ಲಿ. ಒಂದು ವ್ರತ ಥರ ಮಾಡ್ತೀವಿ ಅಂತನೋ ಅಥವಾ ನಮ್ಮ ಈ ಕಷ್ಟಗಳೆಲ್ಲ ಪರಿಹಾರ ಕೊಡೋ ದೇವರೇ ಅಂತ ಒಂದು ಇದನ್ನು ಮಾಡಿಕೊಂಡು ನಾವು ದೇವರನ್ನ ಪೂಜೆ ಮಾಡೋಕ್ಕೆ ಶುರು ಮಾಡಬೇಕು. ಅವಾಗೇನಾಗುತ್ತೆ, ನಾವು ಏನು ಅಂದ್ಕೊಂಡಿರ್ತೀವೋ ಅದು ಬೇಗ ಸಂಕಲ್ಪ ಆಗುತ್ತೆ. ಈ ವ್ಯವಹಾರ ಮಾಡುವಂಥವ್ರು, ಹಣಕಾಸಿನ ಸಮಸ್ಯೆ ಇರುವಂಥವ್ರು, ಯಾವುದಾದ್ರೂ ಮದುವೆ ಅನ್ನೋ ಪ್ರಾಬ್ಲಮ್ ಇರೋವಂಥವ್ರು, ಅದೆಲ್ಲ ಇವಾಗ ಈ ಥರ ಸಂಕಷ್ಟ ಚತುರ್ಥಿನ ಆಚರಿಸಿದ್ರೆ ಒಳ್ಳೆಯದು. ಅದರಲ್ಲೂ ಹೆಣ್ಮಕ್ಳು ಈ ಥರ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ ಅನ್ನೋರೆಲ್ಲ ಏನಪ್ಪ ಅಂದರೆ ಗಣೇಶನ ಸಂಕಷ್ಟಿನ ನಾವು ಇನ್ನೂ ಒಂದು 9 ವಾರ ಮಾಡ್ತೀವಿ. ಅಥವಾ
ಇಷ್ಟು ವಾರ ಮಾಡ್ತೀನಿ ನಾನು, ಈ ಥರ ಆದರೆ ಒಳ್ಳೆಯದಾದರೆ ಅಂತ ಅಂದ್ಕೊಂಡು ಕೂಡ ನೀವು ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ. ಮೊದಲೆಲ್ಲ ನಾವು ತುಂಬ ಸಂಕಷ್ಟಿ ಮಾಡ್ತಾಯಿದ್ದೆ. ಆಮೇಲೆ ನನಗೆ ಉಪವಾಸ ಇರೋಕ್ಕಾಗಲ್ಲ ಅಂತ ನಿಲ್ಲಿಸ್ದೆ. ನನ್ನ ಮಗಳು ಕಂಟಿನ್ಯೂಸ್ ಆಗಿ ಮಾಡ್ತಾನೇ ಇದ್ದಾಳೆ. ನಿಜವಾಗ್ಲೂ ಅವಳಿಗೆ ಎಲ್ಲ ರೀತಿಲೂ ಒಳ್ಳೆಯದಾಗಿದೆ. ಆದರೆ ನಾನು ವರ್ಷಕ್ಕೊಂದ್ಸಲಿ ಬರೋ ಮಂಗಳವಾರದ ದಿವಸ ಮಾತ್ರ ಮರಿದಂಥ ಆವತ್ತಿನ ವ್ರತ ಮಾತ್ರ ತುಂಬ ನಿಷ್ಠೆಯಿಂದ ಮಾಡಿಕೊಂಡು ಉಪವಾಸ ಇದ್ದು ಒಂದು ಪೂಜೆ ಮಾಡ್ಕೊತೀನಿ. ಈಗ ನಾವು ಕಡಲೆಕಾಳು ಉಸ್ಲಿ ಕೂಡ ಮಾಡಿದ್ದೆ, ಅದನ್ನೆಲ್ಲ ನೈವೇದ್ಯ ಮಾಡಿಬಿಟ್ಟು ದೇವರಿಗೆ ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಗಂ ಗಣಪತಿಯೇ ನಮಃ. ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆಯೇ ರಾತ್ರಿ ಏನು ಉಪ್ಪಿಟ್ಟು ಮಾಡೋಣ ಅಂಥೇಳಿ, ಸಂಕಷ್ಟಿ ದಿವಸ ಅನ್ನ ಎಲ್ಲ ತಿನ್ನಬಾರ್ದು, ಉಪವಾಸ ಇದ್ದವರು ಸಾಮಾನ್ಯವಾಗಿ ಅನ್ನ ತಿನ್ನಬಾರ್ದು ಅಂಥೇಳಿ ಉಪ್ಪಿಟ್ಟು ಅಂಥದ್ದೇನಾದರೂ ಅವಲಕ್ಕಿ ಉಪ್ಪಿಟ್ಟು ಅಂಥದ್ದೇನಾದರೂ ಮಾಡಿಕೊಂಡು ವ್ರತ ಬಿಡಬೇಕು. ಇಲ್ಲಾಂದರೆ ಸಾಮಾನ್ಯವಾಗಿ ಕೆಲವರು ಅದೇನು ತಿನ್ನಲ್ಲ ಅಂದರೆ ಹಣ್ಣು ಹಾಲು ತೊಗೊಂಡು ಕೂಡ ಅವತ್ತು ಸಂಕಷ್ಟಿ ವ್ರತ ಮುಗಿಸ್ಕೋಬೇಕು. ಆದರೆ ಇದೇನಪ್ಪ ಅಂದರೆ ನಮಗೆ ಚಂದ್ರನ ನೋಡೋ ತನಕ ಕೂಡ ನಾವು ಏನೂ ತಿನ್ನಬಾರ್ದು. ಚಂದ್ರನ ನೋಡಿದ್ಬಿಟ್ಟು ಆಮೇಲೆ ನೀವು ಏನಾರು ಊಟ ಮಾಡಿದಾಗ ನಮ್ಮ ಜೊತೆ ಸಂಕಲ್ಪ ಪೂರ್ತಿಯಾಗಿ ಮುಗಿಯುತ್ತೆ ಆವತ್ತಿಂದು. ನಾನು ಅದಕ್ಕೆ ಏನು ಮಾಡ್ತೀನಿ, ದೇವಸ್ಥಾನಕ್ಕೆ ಹೋಗೋದಕ್ಕೆ ಮುಂಚೆ ಸ್ವಲ್ಪ ಉಪ್ಪಿಟ್ಟು ಮಾಡಿಬಿಡೋಣ ಎಲ್ಲರಿಗೂ ಅಂತೇಳಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ನಾನು ಕಬ್ಬಿಣದ ಬಾಣಲಿ ಇಟ್ಟಿರೋದ್ರಿಂದ ನಿಮಗೆ ಕಪ್ಪಗೆ ಕಾಣಿಸ್ತಿರ್ಬೋದು. ಅದು ಇದು ದೊಡ್ಡ ಬಾಣಲಿ, ಎಣ್ಣೆದಂತೆಲ್ಲ ಕರಿಯೋದಕ್ಕೆ ಉರಿಯೋದಕ್ಕೆಲ್ಲ ಇಟ್ಕೊಂಡಿರ್ತಲ್ವ, ಹಾಗಾಗಿ ಅದು ಬ್ಲ್ಯಾಕ್ ಆಗಿದೆ. ಈಗ ಅದರಲ್ಲಿ ನಾನು ಉಪ್ಪಿಟ್ಟು ಮಾಡ್ಕೊತಿದ್ದೀನಿ. ಉಪ್ಪಿಟ್ಟು ಮಾಡಿ ರೆಡಿ ಇಟ್ಬಿಟ್ಟು ಜೊತೆಗೆ ನಾನು ಕಡಲೆಕಾಳು ಉಸ್ಲಿ ಕೂಡ ಮಾಡಿಟ್ಟಿದ್ದೀನಿ, ನೈವೇದ್ಯಕ್ಕೆ ಮಾಡಿದ್ನಲ್ವ ಅದು ಎರಡೂ ಆಗುತ್ತೆ. ಉಪ್ಪಿಟ್ಟು ರೆಡಿ ಆಯಿತು. ಫ್ರೆಂಡ್ಸ್, ನಿಮಗೆಲ್ಲ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನನಗೆ ಸಂಕಷ್ಟಿ ಬಗ್ಗೆ ಫುಲ್ಲು ಡೀಟೇಲ್ಸ್ ನಾನೇನು ಇಟ್ಕೊಂಡಿರಲಿಲ್ಲ. ಮನೇಲಿ ನಾನು ಹೇಗೆ ಮಾಡಿದ್ನೋ ನಮ್ಮ ಮನೇಲಿ ಅದನ್ನು ಮಾತ್ರ ಹೇಳಿದ್ದಷ್ಟೇ, ಹೇಗೆ ಆಚರಿಸ್ತೀವಿ ನಮ್ಮ ಮನೇಲಿ ಅಂತೇಳಿ. ಈಗ ದೇವಸ್ಥಾನಕ್ಕೆ ಬಂದ್ವಿ. ಎಷ್ಟು ರಶ್ ಇದೆ ಅಂದರೆ ಅದು ಮಂಗಳವಾರದ ಸಂಕಷ್ಟಿ ದಿವಸ ಅಂತೂ ಭಾಳ ರಶ್ ಇರುತ್ತೆ. ನಮಗೆ ದೇವಸ್ಥಾನದಲ್ಲಿ ನಮಗೆ ಪಕ್ಕದಲ್ಲೇ ಇದೆ ಗಣೇಶನ ದೇವಸ್ಥಾನ, ತುಂಬ ರಶ್ ಇದೆ. ಹಾಗೆ ಕಡಲೆಕಾಯಿ ಹಾರ ಕೂಡ ಕರ್ಜಿಕಾಯಿ ಹಾರ ಕೂಡ ನಾನು ಹಾಕ್ಸಿದ್ದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.